ನಮಸ್ಕಾರ ಪಾಳಿ ಮಂದಿ ನಾ ಬಂದು ಇವತ್ತು ಎಡ್ರಮಿ ಶಿಸ್ತನ ಗಿಚ್ಚನ ರೆಡಿಯಾಗಿ ಯಾಕಪ್ಪತ್ತಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಂಟ ಹಿಂಗೆ ನಾವು ಬರೋದಕ್ಕೆ ಗಾಡಿ ಅಂತೂ ಸಿಕ್ಕಾಪಟ್ಟೆ ನಿಂತು ಬಿಟ್ಟಾವ ನೋಡ್ರಿಪ್ಪ. ಜನ ಅಂತರೂ ಸಿಕ್ಕಾಪಟ್ಟೆ ಐತ್ರಿ. ಏನೋ ಮಾಡ್ಲಕ್ ಬರಲ್ರಿ, ಸುಮ್ ಹೊಂಟ್ ಬಿಟ್ಟೆ ನೋಡ್ರಿ. ಡಿ.ಕೆ. ಶಿವಕುಮಾರ್ ಏನೋ ಭಾಷಣ ಹೇಳಕತ್ತಾರೆ, ಕೇಳ್ಕೊಂಬರ. ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಈ ಜೀವರ್ಗಿ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ. ನಾವು ಚುನಾವಣಾ ಇವತ್ತು ದುಃಖ ಆಗಿದ್ದು, ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ತೆಗೆದು ಇವತ್ತು ಯಾವುದೋ ರಾಮಜಿ ಅಂತ, ಯಾವ ರಾಮಜಿ ರಾಮಜಿ? ನಮ್ಮ ಕಡೆ ಶರಣೋ ಶರಣು ಅಂತಾರ ಇಲ್ಲ, ಈ ರಾಮಜಿ ಅಂತ ತಂದು ಬಡವರ ಅಧಿಕಾರವನ್ನ ಹಕ್ಕುಗಳನ್ನು ನೀವು ಮಾಡಬೇಡಿ. ಫಂಕ್ಷನ್ ಆಗವರಿಗೆ ದಯಮಾಡಿ ಕೂತ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಊಟದ ಸಮಯ ಮುಗಿದೋಗಿದೆ. ನಾವು ಕೂಡ ಸೇಡಂಗೆ ಊಟ ಮಾಡಬೇಕು, ಇಲ್ಲಿ ಮಾಡಲ್ಲ. ಸೇಡಂನಲ್ಲಿ ಊಟ ಇದೆ ತಾನೆ. ಸೇಡಂನಲ್ಲಿ ಹೋಗಿ ಊಟ ಮಾಡಬೇಕು. ಅದರಿಂದ ಇನ್ನೊಂದು 20 ನಿಮಿಷ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂರ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಂದೇ ಕೊನೆಯ ಭಾಷಣ, ಅದಾದ್ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಯಡ್ರಾಮಿ ತಾಲೂಕು, ಹೊಸ ತಾಲೂಕು ಇದು. ಜೇವರ್ಗಿ ತಾಲೂಕಿನಲ್ಲಿ ಇದು ಒಂದು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ. ಈ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜೇವರ್ಗಿ ಮತಕ್ಷೇತ್ರದಲ್ಲಿ ಸುಮಾರು ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು 82. ಅದಕ್ಕೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ 867 ಕೋಟಿ ರೂಪಾಯಿಗಳು ಮತ್ತು 49 ಲಕ್ಷ, ಸುಮಾರು 50 ಲಕ್ಷ. 867 ಕೋಟಿ 49 ಲಕ್ಷ 86 ಸಾವಿರ ರೂಪಾಯಿಗಳು, ಇಷ್ಟು ರೂಪಾಯಿಗಳ ಶಂಕುಸ್ಥಾಪನೆ ನಡೀತಾ ಇದೆ. ಮತ್ತೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು 38,037 ಕೋಟಿ 29 ಲಕ್ಷ 29 ಸಾವಿರ, 38 ಕೋಟಿ 37 ಲಕ್ಷದ 29 ಸಾವಿರ, ಒಟ್ಟು 50 ಕಾರ್ಯಕ್ರಮಗಳು. ನಾನು